ಸಜ್ಜನ ಸಮಾಜ ಬಂಧುಗಳೇ ಹಾಗೂ ಶ್ರದ್ಧೆಯ ತಾಯಿ ತಂಗಿಯರೇ, ಹರಿದ್ವಾರದ ಜೊತೆಯಲ್ಲೇ ಸ್ಮರಿಸಲ್ಪಡಬೇಕಾದ ಕ್ಷೇತ್ರ ಋಷಿಕೇಶ್. ಬದರಿ, ಕೇದಾರ್, ಗಂಗೋತ್ರಿ, ಯಮುನೋತ್ರಿ ಮುಂತಾದ ದಿವ್ಯ ಕ್ಷೇತ್ರಗಳ ಬಾಗಿಲು, ಹೆಬ್ಬಾಗಿಲು ಋಷಿಕೇಶ್ ಹರಿದ್ವಾರದಿಂದ 17 ಮೈಲುಗಳ ದೂರದಲ್ಲಿದೆ. ಋಷಿಕೇಶ್ ಸನ್ಯಾಸಿಗಳ ಊರು. ಇಲ್ಲಿನ ಮಂದಿರಗಳ ಪೈಕಿ ಭರತ ಮಂದಿರ ಅತ್ಯಂತ ಪ್ರಸಿದ್ಧವಾದದ್ದು. ಇದು ಶ್ರೀ ಶಂಕರಾಚಾರ್ಯರಿಂದ ಸ್ಥಾಪಿತವಾದದ್ದು. ಭರತ ಮಂದಿರ ಬೇರೆಲ್ಲೂ ಕಂಡು ಬರೋದಿಲ್ಲ. ಆದ್ದರಿಂದ ಇಲ್ಲಿನ ಮಂದಿರ ಅಪೂರ್ವವಾದದ್ದು ಅಂತ ಹೇಳಬಹುದು. ಭರತ ಎಂತಹ ಉದಾತ್ತ ಸದ್ಗುಣಿ! ಅವನಿಗೆ ರಾಮನ ಮೇಲೆ ಅದೆಂಥ ಪ್ರೀತಿ! ಶ್ರೀರಾಮನ ಮೇಲಿನ ಶ್ರದ್ಧೆಯಿಂದಾಗಿ ಸಿಂಹಾಸನ ತೊರೆದ. ಅದನ್ನು ದೊರಕಿಸಿಕೊಟ್ಟ ತಾಯಿಯನ್ನೂ ವಿರೋಧಿಸಿದ. ರಾಮನನ್ನು ಕರೆತರಲು ಸ್ವತಃ ಕಾಡಿಗೆ ಹೋದ. ಅವನು ಬರ್ಲಿಕ್ಕೆ ಒಪ್ಪದಿದ್ದಾಗ ಅವನ ಪಾದುಕೆಯನ್ನು ತಲೆಯ ಮೇಲೆ ಹೊತ್ತು ತಂದು ಸಿಂಹಾಸನದ ಮೇಲೆ ಇರಿಸಿ ನಂದಿಗ್ರಾಮದಲ್ಲಿ ನೆಲೆಸಿ ರಾಮನ ಪ್ರತಿನಿಧಿಯಾಗಿ ಶಾಸನ ನೀಡಿದ ಧೀಮಂತ. 14 ವರ್ಷಗಳ ಬಳಿಕ ಅಣ್ಣ ಬರೋದು ಒಂದು ಕ್ಷಣ ತಡವಾದರೂ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತಕ್ಕಂಥ ಛಲ ಅವನದ್ದು. ಭ್ರಾತೃ ಪ್ರೇಮಕ್ಕೆ ಮೇಲ್ಪಂಕ್ತಿಯಾದ ಭರತನ ನೆನಪಿಗೆ ಆ ಮಂದಿರ ನಿರ್ಮಾಣ ಆಗಿರಬಹುದಲ್ವೇ? ಇಂದ್ರಜಿತುವನ್ನು ಸಂಹರಿಸಿದ ಬಳಿಕ ಬ್ರಹ್ಮಹತ್ಯಾ ದೋಷದಿಂದ ಪಾರಾಗ್ಲಿಕ್ಕೋಸ್ಕರ ಲಕ್ಷ್ಮಣ ಋಷಿಕೇಶದಲ್ಲಿ ತಪಸ್ಸನ್ನ ಮಾಡಿದ್ದಂತೆ. ಗಂಗೆಯನ್ನು ದಾಟಕ್ಕೆ ಅವನು ನಿರ್ಮಾಣ ಮಾಡಿದ್ದ ಹಗ್ಗದ ಸೇತುವೆಯನ್ನು ನೆನಪಿಸುವಂತೆ ಈಗೊಂದು ತೂಗು ಸೇತುವೆಯಲ್ಲಿ ಕಟ್ಟಲಾಗಿದೆ. ಅದನ್ನು ಲಕ್ಷ್ಮಣ್ ಝೂಲ ಅಂತ ಕರೀತಾರೆ. ಹಿಮಾಲಯದ ತಪ್ಪಲಿನ ಸೌಂದರ್ಯವನ್ನು ಸವಿಯುತ್ತಾ ಕೆಲವು ಹೆಜ್ಜೆಗಳನ್ನು ಮುಂದಿಡ್ತಾ ಇದ್ದಂತೆ ಸ್ವರ್ಗಾಶ್ರಮದ ಬಾಗಿಲಿಗೆ ಬಂದು ನಿಲ್ತೀವಿ. ಆ ಆಶ್ರಮದ ತುಂಬ ಸಾಧು ಸಂತರ ಸಂತೆ. ಹೆಜ್ಜೆ ಹೆಜ್ಜೆಗೂ ಹೋಮ ಧೂಮಗಳು. ಕಣ್ಣಿಗೆ ಅದೊಂದು ಹಬ್ಬ. ಋಷಿಕೇಶದ ನೆನಪಾದಾಗಲೆಲ್ಲ ಶಿವಾನಂದಾಶ್ರಮ ಕಣ್ಮುಂದೆ ಬರುತ್ತೆ. ಸ್ವಾಮಿ ಶ್ರೀ ಶಿವಾನಂದರ ಸಾಧನೆಯ ಫಲವಾಗಿ ರೂಪುಗೊಂಡಿರುವ ದಿವ್ಯ ಜೀವನ ಸಂಘ ಮತ್ತು ಅರಣ್ಯ ವಿಶ್ವವಿದ್ಯಾಲಯಗಳು ಈ ನಾಡಿನ ಭಾವುಕರೆಲ್ಲರ ಗಮನ ಸೆಳೆದಿದ್ದಾವೆ. ಆಕಾಶವನ್ನು ಮುಟ್ಟುವ ದಟ್ಟವಾದ ಹಿಮಾಚ್ಛಾದಿತ ಶಿಖರಗಳ ಹಿನ್ನೆಲೆಯಲ್ಲಿ ಆಳವಾದ ಕಣಿವೆಗಳಲ್ಲಿ ರಭಸದಿಂದ ನುಗ್ಗುತ್ತಿರುವ ಗಂಗೆಯ ನೋಟವನ್ನು ಒಳಗೊಂಡಿರುವ ಈ ಪ್ರಶಾಂತ ಕ್ಷೇತ್ರವನ್ನು ಬಿಟ್ಟು ಹೊರಬರೋದು ಸುಲಭದ ಮಾತೇನಲ್ಲ. ಕೆಲ ಕ್ಷಣ ತ್ರಿವೇಣಿ ಸಂಗಮದಲ್ಲಿ ತಂಗೋಣ. ಪ್ರಯಾಗದ ಇತಿಹಾಸವನ್ನ ಮೆಲುಕು ಹಾಕೋಣ. ಗಂಗಾ ಯಮುನೆಯ ನಡುವಣ ಈ ಭಾಗವನ್ನ ಪೃಥ್ವಿಯ ಕಟಿಪ್ರದೇಶ ಅಂತ ಕರೆದಿದ್ದಾರೆ. ಇದು ಭೂಮಾತೆಯ ಅತ್ಯಂತ ಫಲವತ್ತಾದ ಪವಿತ್ರವಾದ ಪ್ರದೇಶ ಅಂತ ಮಹರ್ಷಿ ಪುಲಸ್ತ್ಯರು ಮಹಾಭಾರತದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಪ್ರಜಾಪತಿ ಬ್ರಹ್ಮನು ಯಾಗ ಮಾಡಿದ ಜಾಗ ಇದು. ಅದಕ್ಕೆಂದೇ ಇದನ್ನು ಪ್ರಯಾಗ ಅಂತ ಕರೆದಿದ್ದಾರೆ. ಇದು ನಮ್ಮ ರಾಷ್ಟ್ರದ ತೀರ್ಥಕ್ಷೇತ್ರಗಳಲ್ಲೇ ರಾಜಸದೃಶ ತೀರ್ಥರಾಜ. ಕುರುಕ್ಷೇತ್ರ, ಗಯಾಶಿರಸ್, ಪ್ರಯಾಗ, ವಿರಜಾ ಮತ್ತು ಪುಷ್ಕರ ಈ 5 ಯಜ್ಞವೇದಿಗಳಲ್ಲಿ ಪ್ರಯಾಗವನ್ನು ಮಧ್ಯವೇದಿ ಅಂತ ಕರೀತಾರೆ. ಗಂಗಾ, ಯಮುನೆ ಮತ್ತು ಸರಸ್ವತಿ ನದಿಗಳು ಇಲ್ಲಿ ಒಂದಾಗ್ತವೆ. ಈ ಕಾರಣದಿಂದ ತ್ರಿವೇಣಿ ಸಂಗಮ ಅನಿಸಿದೆ. ಲೌಕಿಕ ಕಣ್ಣುಗಳಿಗೆ ಇಲ್ಲಿ ಕಾಣೋದು 2 ನದಿಗಳ ಸಮಾಗಮವಾದರೂ ಶ್ರದ್ಧೆಯ ಅಂತರದೃಷ್ಟಿಗೆ ಇನ್ನೊಂದು ಆಧ್ಯಾತ್ಮಿಕ ತರಂಗಿಣಿಯೂ ವೇದ್ಯವಾಗುತ್ತೆ. ಅದೇ ಗುಪ್ತ ಸಲಿಲ ಸರಸ್ವತಿ. ಗಂಗೆ ಯಮುನೆಯರ ಲೌಕಿಕ ಸಂಗಮಕ್ಕೆ ಸರಸ್ವತಿಯ ಅಲೌಕಿಕ ಸಂಗಮವಾದದ್ದರಿಂದಲೇ ಈ ಕ್ಷೇತ್ರ ತೀರ್ಥರಾಜ ಅನಿಸಿದ್ದು. ಪ್ರಯಾಗದ ಸ್ಮರಣ, ದರ್ಶನ ಮತ್ತು ಅದರ ಮೃತ್ತಿಕೆಯ ಸ್ಪರ್ಶದಿಂದ ಪಾಪ ದೂರವಾಗತ್ತೆ ಅಂತ ನಮ್ಮ ಪ್ರಾಚೀನ ಸಾಹಿತ್ಯಗಳು ಸಾರಿದ್ದಾವೆ. ತ್ರೇತಾಯುಗದಲ್ಲಿ ಈ ಪ್ರದೇಶ ಗಹನಾರಣ್ಯವಾಗಿತ್ತು. ವನವಾಸಕ್ಕಾಗಿ ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಹೊರಟ ಶ್ರೀರಾಮನು ಶೃಂಗಬೇರಪುರದ ನಿಷಾದ ರಾಜ ಗುಹನ ಸಹಕಾರದಿಂದ ಗಂಗೆಯನ್ನು ದಾಟಿ ಈ ಅರಣ್ಯವನ್ನು ಪ್ರವೇಶ ಮಾಡ್ತಾನೆ. ಈ ಅರಣ್ಯದ ನಡುವೆ ಭರದ್ವಾಜರ ಆಶ್ರಮ ಇತ್ತು. ಅವರ ಆತಿಥ್ಯವನ್ನು ಸ್ವೀಕರಿಸಿ ನಂತರ ಅವರ ಸೂಚನೆಯಂತೆ ಚಿತ್ರಕೂಟಕ್ಕೆ ರಾಮಾದಿಗಳು ತೆರಳಿದರು. ಮಹಾಭಾರತದ ಯುದ್ಧದ ಬಳಿಕ ಹಸ್ತಿನಾವತಿಯ ಸಿಂಹಾಸನವನ್ನೇರಿದ ಧರ್ಮರಾಯ ಗೋತ್ರ ವಧೆಯ ಪಾಪದಿಂದ ದುಃಖಿತನಾಗಿದ್ದ. ಈ ದುಃಖ ಮತ್ತು ಪಾಪದಿಂದ ಮುಕ್ತನಾಗಲಿಕ್ಕಾಗಿ ಪ್ರಯಾಗದ ಯಾತ್ರೆ ಮಾಡುವಂತೆ ಧರ್ಮರಾಯನಿಗೆ ಮಾರ್ಕಾಂಡೇಯ ಮುನಿಗಳು ಸೂಚಿಸಿದ್ರು. ಬೃಹಸ್ಪತಿಯು ವೃಷಭ ರಾಶಿಯನ್ನು ಪ್ರವೇಶಿಸುವಾಗ 12 ವರ್ಷಗಳಿಗೊಮ್ಮೆ ಇಲ್ಲಿ ಕುಂಭಮೇಳ ನಡೆಯುತ್ತೆ. ಮಕರ ಸಂಕ್ರಾಂತಿ, ರಥಸಪ್ತಮಿ, ಪೌರ್ಣಿಮೆ, ಅಮಾವಾಸ್ಯೆಗಳಂದು ಹಾಗೂ ಗ್ರಹಣದ ಸಂದರ್ಭದಲ್ಲಿ ಲಕ್ಷ ಲಕ್ಷ ಮಂದಿ ಇಲ್ಲಿ ಮಿಂದು ಧನ್ಯರಾಗ್ತಾರೆ. ಪ್ರಯಾಗ ಅನೇಕ ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ಸಂತ ಮಹಾಂತರು ಮೊದಲಾದವರ ಚರಣ ಸ್ಪರ್ಶದಿಂದ ಪುನೀತವಾದ ಕ್ಷೇತ್ರ. ಭಗವಾನ್ ಬುದ್ಧನೂ ಕೆಲ ಕಾಲ ಪ್ರಯಾಗದಲ್ಲಿ ವಾಸ್ತವ್ಯ ಮಾಡಿದ್ದ. ಸಮ್ರಾಟ್ ಅಶೋಕನು ಕ್ರಿಸ್ತಪೂರ್ವ 272ರಲ್ಲಿ ಇಲ್ಲೊಂದು ಸ್ತೂಪವನ್ನು ನಿರ್ಮಿಸಿದ್ದ. ಗುಪ್ತರ ಆಳ್ವಿಕೆಯ ಬಳಿಕ ಪ್ರಯಾಗ ಹರ್ಷನ ಸಾಮ್ರಾಜ್ಯದ ಭಾಗವಾಯಿತು.
ಹರ್ಷ ಪ್ರಯಾಗದ ಮಾಘಮೇಳ ಮತ್ತು ಕುಂಭಮೇಳಗಳಿಗೆ ತಪ್ಪದಲೇ ಹೋಗ್ತಿದ್ದ. ಅವನ ಸರ್ವಧರ್ಮ ಸಮ್ಮೇಳನ ಪ್ರಾರಂಭವಾದದ್ದು ಪ್ರಯಾಗದಲ್ಲೇನೆ. ಶ್ರೀ ಶಂಕರ ಭಗವತ್ಪಾದರು ಮಹಾಮೀಮಾಂಸಕರೆಂದು ಪ್ರಸಿದ್ಧರಾಗಿದ್ದ ಕುಮಾರಿಲ ಭಟ್ಟರನ್ನು ಕಂಡು ಚರ್ಚೆ ನಡೆಸಿದ ಸ್ಥಳ ಈ ಪ್ರಯಾಗ. 12ನೇ ಶತಮಾನದಲ್ಲಿ ಪ್ರಯಾಗ ಮುಸ್ಲಿಮರ ಆಕ್ರಮಣಕ್ಕೆ ತುತ್ತಾಯಿತು. 14ನೇ ಶತಮಾನದಲ್ಲಿ ಸಂತ ಕವಿ ಶ್ರೀರಾಮಾನಂದರು ಇಲ್ಲಿ ಭಕ್ತಿ ಪಂಥವನ್ನು ಬಲಪಡಿಸಿದರು. ಅವರ 12 ಮಂದಿ ಶಿಷ್ಯರಲ್ಲಿ ಕಬೀರರು ಒಬ್ಬರು. 15ನೇ ಶತಮಾನದಲ್ಲಿ ಇದು ಅಕ್ಬರ್ನ ವಶವಾಯಿತು. 1584ರಲ್ಲಿ ಅವನು ಇದರ ಪ್ರಾಚೀನವಾದ ಪವಿತ್ರವಾದ ಹೆಸರು ಪ್ರಯಾಗವನ್ನ ಅಲಹಾಬಾದ್ ಅಂತ ಬದಲಾಯಿಸಿದ. ಮತಾಂಧತೆಯ, ಅಸಹಿಷ್ಣು ಚಿಂತನೆಯ ಹಾಗೂ ದಾಸ್ಯದ ಪ್ರತೀಕವಾದ ಆ ಹೆಸರು ಇಂದೂ ಬಳಕೆಯಲ್ಲಿದೆ. 1857ರ ಸ್ವಾತಂತ್ರ್ಯ ಸಮರದಲ್ಲಿ ಪ್ರಯಾಗ ಅದ್ವಿತೀಯ ಪಾತ್ರ ವಹಿಸಿತು. ಸಂಗ್ರಾಮ ವಿಫಲವಾದ ಬಳಿಕ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆಗೊಳ್ಳಿತು. ಬ್ರಿಟಿಷರ ಕಾಲದಲ್ಲಿ ಪ್ರಯಾಗ್ ಸಂಯುಕ್ತ ಪ್ರಾಂತ್ಯಗಳ ರಾಜಧಾನಿಯಾಗಿತ್ತು. ಇವತ್ತು ಉತ್ತರ ಪ್ರದೇಶದ 2ನೇ ರಾಜಧಾನಿ ಅನ್ನೋ ಗೌರವಕ್ಕೆ ಪಾತ್ರವಾಗಿದೆ. ಇಲ್ಲಿನ ಆನಂದ ಭವನ ಮತ್ತು ಸ್ವರಾಜ್ಯ ಭವನಗಳ ಮೂಲಕ ಗಾಂಧಿ, ನೆಹರು, ತಿಲಕ್ ಮೊದಲಾದ ಅಸಂಖ್ಯ ದೇಶಭಕ್ತರು ದೇಶದ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾರೆ. ಕ್ರಾಂತಿ ಶಿರೋಮಣಿ ಚಂದ್ರಶೇಖರ ಆಜಾದರು ಹುತಾತ್ಮರಾದದ್ದು ಪ್ರಯಾಗದ ಆಲ್ಫ್ರೆಡ್ ಪಾರ್ಕ್ನಲ್ಲಿ. ಅವರ ಬಲಿದಾನವಾದ ಉದ್ಯಾನವನವನ್ನ ಆಜಾದ್ ಪಾರ್ಕ್ ಅಂತ ಕರೀತಾರೆ. ನಮ್ಮ ಸಂಸ್ಕೃತಿಯ ವಿಕಾಸ ಮತ್ತು ರಕ್ಷಣೆಗೆ ಪ್ರಯಾಗದ ಕೊಡುಗೆ ಅನನ್ಯವಾದದ್ದು. ನಮಸ್ಕಾರ.